ಹಲೋ ಗೈಸ್, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಡ್ರೀಮ್ ರೈಡು ಯಾವುದೇ ಸ್ಪಿಟಿಗೆ ಹೋಗ್ತಾಯಿದ್ದೀವಿ. ನೋಡಿ, ಗಾಡಿಗಳೆಲ್ಲ ರೆಡಿ ಆಗಿದೆ. ಎಲ್ಲಿದ್ದೀವಿ ಅಂದರೆ ಈಗ ವಿಧಾನಸೌಧ ಮುಂದೆ ಇದ್ದೀವಿ. ನೋಡಿ 4 ಗಾಡಿ ಬಂದಿದೆ, ಇನ್ನೊಂದು ಗಾಡಿ ಬರಬೇಕು. ಎಲ್ಲ ಸ್ಪಿಟಿಗೆ ರೆಡಿ ಆಗ್ತಾಯಿದ್ದೀವಿ, ಫ್ಲ್ಯಾಗು ರೆಡಿ ಆಗ್ತಾಯಿದೆ. ಗೈಸ್ ಈಗ ಟೈಮ್ ಬಂದು ಕರೆಕ್ಟಾಗಿ 4:15 ಇಲ್ಲಿಂದ ಫ್ಲ್ಯಾಗ್ ಆಫ್ ಮಾಡೋಣ ಅಂದ್ಕೊಂಡ್ವಿ. ಇನ್ನೊಂದು ಗಾಡಿ ಬರಬೇಕಷ್ಟೇ, ಬ್ರೆಝಾ. ಯಾವ ಗಾಡಿ ಇದೆ ಇವತ್ತು ಅಂದರೆ ಥಾರ್ ರಾಕ್ಸು, ಅದಾದಮೇಲೆ ಇಸೂಸು, ಫಾರ್ಚುನರು ಮತ್ತು ಇನ್ನೊಂದು ಬೊಲೆರೋ ಇದೆ. ಮತ್ತು ಇನ್ನೊಂದು ಬ್ರೆಝಾ ಒಂದು ಬರಬೇಕು. ಬ್ರೆಝಾ ಒಂದು ಬರೋದಕ್ಕೆ ಪೆಂಡಿಂಗು. ಈಗ ವಿಧಾನಸೌಧ ಮುಂದೆ ಇದ್ದೀವಿ, ಎಲ್ಲರೂ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಇದು ಆ್ಯಕ್ಚುಲಿ 15 ಡೇಸ್ ರೈಡ್ ಆಗಿರುತ್ತೆ, ಡ್ರೈವು. ಆ್ಯಕ್ಚುಲಿ 15 ಡೇಸು. ಪಿಟಿವರೆಗೂ ಯಾವ ಬೋಳಿ ಮಗನೂ ಅಡ್ಡ ಬರಬಾರ್ದು. ಎಲ್ಲ ಚೆನ್ನಾಗಿ ₹500 ಕೊಡ್ತಾರೆ ಅದಕ್ಕೆ. ಎಲ್ಲ ಚಾನಲಲ್ಲಿ ಇವನೇ ಇವತ್ತು. ಬ್ರೆಝಾ ಲೇಟಾಗಿ ಬಂದಿರೋದಕ್ಕೆ ಸ್ಪೆಷಲ್ ಪೂಜೆ. ಇದಕ್ಕೆ ಫುಲ್ಲು ದೃಷ್ಟಿಗೆ ಇಷ್ಟ ಎಲ್ಲ ಹೋಗ್ಲಿ ಅಂತ ಹೊಡಿರಿ ಅದು. ಗೈಸ್ ಇವಾಗ ಎಲ್ಲರೂ ಬಂದರು, ಇಲ್ಲಿಂದ ಹೊರಡದೆ. ಓಕೆ, ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಇವತ್ತು ನಾಗ್ಪುರು, ಮಧ್ಯಪ್ರದೇಶ. 1080 ಕಿಲೋಮೀಟರ್ಸ್ ಇದೆ ಇವತ್ತು ಡೆಸ್ಟಿನೇಷನು. ಓಕೆ, ಹೇಗಿರುತ್ತೆ ನಮ್ಮ ಜರ್ನಿ ಸ್ಪಿಟಿಗೆ? ಅಲ್ಲಿ ಆ್ಯಕ್ಚುಲಿ ಸ್ನೋಫಾಲ್ ಆಗ್ತಾಯಿದೆ ಅಂತ ಕೇಳ್ಪಟ್ವಿ. -15 to 20 ಡಿಗ್ರೀಸ್ ಇದೆ. ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ, ವಾಚ್ ಮಾಡ್ತಾಯಿರಿ. ಗೈಸ್ ಏನೋ ಭಾರಿ ಆಕ್ಸಿಡೆಂಟ್ ಆಗಿದೆ, ಯಾವ ಗಾಡಿ ಅಂತ ಗೊತ್ತಿಲ್ಲ. ಭರ್ಜರಿ ಆಗಿದೆ. ಹಾಂ, ಬೋಣಿನೇ ನಮಗೆ ಆಕ್ಸಿಡೆಂಟಿಂದ ಸ್ಟಾರ್ಟ್ ಆಗಿದೆ. ಯಾವುದೋ ಟಾಟಾ ಎಸಿ ಇದು, ನನ್ನ ಪ್ರಕಾರ ಯಾವುದೋ. ಗೈಸ್ ಟಾಟಾ ಎಸಿನೇ ಮೋಸ್ಟ್ಲಿ ನಿದ್ದೆಗಣ್ಣಲ್ಲಿ ಬಿಟ್ಬಿಟ್ಟವನೇ ಹಳ್ಳಕ್ಕೆ. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಹೈವೇ ಮಧ್ಯೆ. ಬನ್ನಿ ಹೋಗೋಣ, ನಮ್ಮ ಪಯಣ ನಾನು ನಿಲ್ಸೋದು ಬೇಡ. ಗೈಸ್ ಇವಾಗ ಆಂಧ್ರ ಪ್ರದೇಶಲ್ಲಿದ್ದೀವಿ ನಾವು. ಇವಾಗ ಆಂಧ್ರದಲ್ಲಿ ಇವಾಗ ಕಿಯಾ ಫ್ಯಾಕ್ಟ್ರಿ ಹತ್ತತ್ರ ಇದ್ದೀವಿ. ಇಲ್ಲೊಂದು ಟೀ ಬ್ರೇಕ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗೈಸ್ ಇವಾಗ A to Bಗೆ ಬ್ರೇಕ್ಫಾಸ್ಟಿಗೆ ನಿಲ್ಸೋಣ ಅಂತ. A to B ಅಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಎಲ್ಲ A to Bಗೆ ಹೋಗ್ತಾಯಿದ್ವಿ ಬ್ರೇಕ್ಫಾಸ್ಟ್ಗೆ. ಈಗ ಟೈಮಿಗೆ ಬಂದುಬಿಟ್ಟು ಎಕ್ಸಾಕ್ಟಾಗಿ 7:30 ಟೈಮು. ಒಬ್ಬರು ಬರೋದು ಲೇಟ್ ಆಗಿದೆ, ಅದಕ್ಕೆ ನಮ್ದು ಏನು ಪ್ಲ್ಯಾನ್ ಆಗಿದೆ ಅಂದರೆ ಇವಾಗ ಪೆನ್ನಗೊಂಡೋಗಿ ಹೋಗೋಣ ಅಂತ. ಇಲ್ಲೇ 8 ಕಿಲೋಮೀಟ್ರು, ಇನ್ನು 1 ಅವರ್ ಆಗುತ್ತೆ ಟೈಮು ಅಷ್ಟಾಗೆ. ನೋಡಿ ಇದೆ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ. ಇಲ್ಲಿಂದ ಪೆನ್ನಗೊಂಡ 8 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗೋಣ. ಗೈಸ್ ಪೆನ್ನಗೊಂಡಾಗೆ ರೀಚ್ ಆದ್ವಿ. ಫೋಟೋ ಅಲ್ಲಿ ಘಾಟ್ ಸೆಕ್ಷನ್ ಥರ ರೋಡ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದೂರದಲ್ಲಿ. ನಾನೊಂದು ಸತಿ ಬಂದಿದ್ದೆ ಬೈಕಲ್ಲಿ. ಬರೋಣ, ಫಸ್ಟ್ ಟೈಮ್ ಬರ್ತಾ ಇರೋದು. ನಾವು ಒಂದು ಸತಿ ಬಂದಿದ್ದೀವಿ, ನಮ್ಮ ಜೊತೆ ಬರೋದು ಮಿಸ್ ಮಾಡ್ಕೊಂಡ. ಬರೋಣ ಒಂದು ಸತಿ. ಗೈಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ರೋಡು. ಹಂಗೆ ಡ್ರೋನ್ ಶಾಟ್ ಮಾಡಿ.
ಪೆನಗೊಂಡ ಫೋರ್ಟಿಂದ ಹೋಗ್ತಾ ಇದ್ದೀವಿ. ಅವರು ಇನ್ನೇನು ಹತ್ರದಲ್ಲಿದ್ದಾರಂತೆ, ರೀಚ್ ಆಗ್ತಾರೆ ಸ್ವಲ್ಪ ಹತ್ರದಲ್ಲಿ. ಇವಾಗ ಹೋಗಿ ನಮ್ಮ ಸ್ಪಿಟಿ ರೈಡ್ನ ಕಂಟಿನ್ಯೂ ಮಾಡೋಣ. ಓಕೆ ಗೈಸ್, ಊಟಕ್ಕೆ ಉಡುಪಿ ಶ್ರೀಕೃಷ್ಣ ಪ್ಯೂರ್ ವೆಜ್ಜಲ್ಲಿ ನಿಲ್ಲಿಸಿದ್ದೀವಿ. ಇನ್ನೇನು ಹೈದ್ರಾಬಾದ್ಗೆ 100 ಕಿಲೋಮೀಟರ್ಸ್ ಇದೆ. ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಓಕೆ ಬನ್ನಿ ಒಳಗೆ ಹೋಗಿ ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೊಳ್ಳೋಣ. ಗೈಸ್, ಇವಾಗ ಹೈದ್ರಾಬಾದ್ ಬೈಪಾಸ್ ಮಾಡ್ಕೊಂಡು ಇವಾಗ ನಾಗ್ಪುರ್ ಕಡೆ ಹೋಗ್ತಾ ಇದ್ದೀವಿ. ಇನ್ನು 550 ಕಿಲೋಮೀಟ್ರ್ ಇದೆ ನಾಗ್ಪುರ್ಗೆ. ಈಗ ಎಕ್ಸಾಕ್ಟಾಗಿ ಟೈಮ್ ಬಂದು 4:35. ರೀಚಿಂಗ್ ಟೈಮ್ ಬಂದ್ಬಿಟ್ಟು 2 ಗಂಟೆ ತೋರಿಸ್ತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ, ಏನು ಕತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಗೈಸ್, ಇಲ್ಲಿ ಒಂದು ಕಡೆ ಡಾಬಾದ ಹತ್ರ ನಿಲ್ಲಿಸಿದ್ವಿ ನೋಡಿ. ಡಾಬಾದಲ್ಲಿ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಇನ್ನೊಂದು ಹಾಫ್ ಆನ್ ಅವರ್ ಗಾಡಿ ಹೊಡಿತೀವಿ. ಇನ್ನು ನಮಗೆ 250 ಕಿಲೋಮೀಟ್ರ್ ಇದೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹೊಡೆದು ಅಲ್ಲಿ ಸ್ಟೇ ಆಗಿ ರೂಮಲ್ಲಿ ಆಮೇಲೆ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಜರ್ನಿ. ಓಕೆ, ರೂಮ್ಗೆ ಹೋದ್ಮೇಲೆ ಸಿಗೋಣ ಗೈಸ್. ಏನೇ ಕಂಫರ್ಟ್ ಸ್ಟೇಗೆ ಬಂದು ಇವತ್ತು ಹಾಲ್ಟ್ ಆಗ್ತಾಯಿದ್ದೀವಿ. ಡೇ 1 ಗೈಸ್. ಇವತ್ತು ಇಲ್ಲೇ ನಮ್ಮ ಸ್ಟೇ ಆದಿಲ್ಬಾದಲ್ಲಿ. ನಾಗ್ಪುರ್ಗೆ ಹೋಗೋಕ್ಕಾಗಲಿಲ್ಲ, ಲೇಟ್ ಆಯಿತು. ಅದಕ್ಕೋಸ್ಕರ ನಾವು ಇಲ್ಲೇ ಸ್ಟೇ ಆಗ್ತಾಯಿದ್ದೀವಿ ಇವತ್ತು ಮಲಗಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಎದ್ದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನಾಳೆ 1000 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ನಾಳೆ ಆಗ್ರಾ ರೀಚ್ ಆಗಬೇಕು, ಅದಕ್ಕೋಸ್ಕರ. ಓಕೆ ಸರಿ ಗೈಸ್, ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಕೀಪ್ ವಾಚಿಂಗ್ ನೆಕ್ಸ್ಟ್ ವ್ಲಾಗ್ಗೆ. ಓಕೆ, ಸಿ ಯು, ಬಾಯ್.